ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ಗುರು ಶಿಷ್ಯರ ಜೋಡಿಗಳನ್ನು ನಾವು ನೋಡಿದ್ದೇವೆ. ಆದರೆ ಒಬ್ಬ ತತ್ವಜ್ಞಾನಿ ಮತ್ತು ಒಬ್ಬ ವಿಶ್ವ ವಿಜೇತನ ಈ ಅಪೂರ್ವ ಸಂಗಮ ಇತಿಹಾಸದ ಗತಿಯನ್ನೇ ಬದಲಾಯಿಸಿತು. ಹೌದು, ಅರಿಸ್ಟಾಟಲ್ನಂತಹ ಮಹಾನ್ ಚಿಂತಕ ಅಲೆಕ್ಸಾಂಡರ್ ದಿ ಗ್ರೇಟ್ ಎಂಬ ಮಹತ್ವಾಕಾಂಕ್ಷಿ ಯುವಕನಿಗೆ ಗುರುವಾಗಿ ಒಪ್ಪಿಕೊಂಡದ್ದು ಕೇವಲ ಕಾಕತಾಳೀಯವಾಗಿರಲಿಲ್ಲ. ಇದು ರಾಜಕೀಯ ದಾರ್ಶನಿಕ ದೃಷ್ಟಿಕೋನ, ಜ್ಞಾನ ಹಸಿವಿನ ಒಂದು ಅದ್ಭುತ ಮೈತ್ರಿ. ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ನಿಗೆ ಇರುವಂತಹ ಗುರು ಶಿಷ್ಯರ ಸಂಬಂಧ ಹಿಂದಿನ ರಹಸ್ಯವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಜೊತೆಗೆ ನಿಮ್ಮ ಜೊತೆ ನಾನು ಬರ್ತೇನೆ. ಹಾಗಿದ್ರೆ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಕ್ರಿಸ್ತಪೂರ್ವ 343 ಕಾಲ ಅದು. ಮ್ಯಾಸಿಡೋನಿಯಾದ ಸಾಮ್ರಾಜ್ಯ ಶಕ್ತಿಶಾಲಿಯಾಗಿ ಬೆಳೆದಿತ್ತು. ಅದರ ರಾಜನಾಗಿದ್ದ ಫಿಲಿಪ್ ಮಹಾನ್ ಯೋಧ ಮತ್ತು ದೂರದೃಷ್ಟಿಯುಳ್ಳಂತಹ ಆಡಳಿತಗಾರನಾಗಿದ್ದ. ಅವನಿಗೆ ಅಲೆಕ್ಸಾಂಡರ್ ಎಂಬ ಪ್ರಭಾವಿವಂತ ಮಗನಿರ್ತಾನೆ. ಬಾಲ್ಯದಿಂದ ಅಲೆಕ್ಸಾಂಡರ್ ಸಾಮಾನ್ಯ ಬಾಲಕನಾಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಕುತೂಹಲವಿತ್ತು, ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದವು. ಈ ಜಗತ್ತು ಎಷ್ಟು ದೊಡ್ಡದು ಅನ್ನೋ ಪ್ರಶ್ನೆ ಆ ಬಾಲಕನಿಗೆ ಆಗ ಮೂಡಿತ್ತು. ಒಬ್ಬ ರಾಜನು ತನ್ನ ಪ್ರಜೆಗಳನ್ನು ಹೇಗೆ ಆಳಬೇಕು ಅಂತ ತಿಳ್ಕೋಬೇಕಾಗಿತ್ತು. ಯುದ್ಧವನ್ನು ಗೆಲ್ಲುವುದಕ್ಕಿಂತ ಜನರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತ ತಿಳಿಬೇಕಾಗಿತ್ತು. ಇಂತಹ ಪ್ರಶ್ನೆಗಳಿಗೆ ಮನಸ್ಸಿನಲ್ಲಿ ಸದಾ ಮೂಡಿದಾಗ ಒಂದು ದಿನ ರಾಜ ಫಿಲಿಪ್ ತನ್ನ ಮಗನಿಗೆ ಗಮನಿಸ್ತಾ ಯೋಚನೆ ಮಾಡ್ತಾನೆ. ನನ್ನ ಮಗನಿಗೆ ಕೇವಲ ಕತ್ತಿ ಹಿಡಿಯೋದನ್ನು ಕಲಿಸಿದರೆ ಸಾಲದು, ಅವನಿಗೆ ಜ್ಞಾನವೆಂಬ ಶಸ್ತ್ರವನ್ನು ನಾನು ನೀಡಬೇಕು ಅಂತ ಯೋಚನೆ ಮಾಡ್ತಾನೆ. ಏಕೆಂದರೆ ಕತ್ತಿಯಿಂದ ಒಂದು ರಾಜ್ಯವನ್ನು ಗೆಲ್ಲಬಹುದು ಸ್ನೇಹಿತರೆ, ಆದರೆ ಜ್ಞಾನದಿಂದ ಇಡೀ ಜಗತ್ತನ್ನು, ಮನಸ್ಸನ್ನು ಗೆಲ್ಲಬಹುದು ಅಂತ ಅಂದ್ಕೊಂಡಿರೋನು ಫಿಲಿಪ್. ಆ ಕಾಲದಲ್ಲಿ ಗ್ರೀಕ್ ಜಗತ್ತಿನಲ್ಲಿ ಒಬ್ಬ ಮಹಾನ್ ತತ್ವಜ್ಞಾನಿಯ ಹೆಸರು ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಆ ಪ್ರಸಿದ್ಧಿ ಪಡ್ಕೊಂಡವರು ಬೇರೆ ಯಾರೂ ಅಲ್ಲ, ಅರಿಸ್ಟಾಟಲ್ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು. ಅರಿಸ್ಟಾಟಲ್ ಮಹಾನ್ ತತ್ವಜ್ಞಾನಿ. ಪ್ಲೇಟೋ ಅವರ ಶಿಷ್ಯರಾಗಿದ್ದರು. ತತ್ವಶಾಸ್ತ್ರ, ರಾಜಕೀಯ, ನೀತಿಶಾಸ್ತ್ರ, ವಿಜ್ಞಾನ, ಜೀವಶಾಸ್ತ್ರ, ಸಾಹಿತ್ಯ ಹೀಗೆ ಅನೇಕ ವಿಷಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ರು. ರಾಜ ಫಿಲಿಪ್ ಅರಿಸ್ಟಾಟಲ್ ಅವರಿಗೆ ಸಂದೇಶವನ್ನು ಕಳಿಸ್ತಾರೆ. ನನ್ನ ಮಗ ಅಲೆಕ್ಸಾಂಡರ್ಗೆ ನೀವು ಗುರುವಾಗಬೇಕು. ಅವನನ್ನು ಕೇವಲ ರಾಜನಾಗಿ ಅಲ್ಲ, ಜ್ಞಾನವಂತ ನಾಯಕನಾಗಿ ರೂಪಿಸಬೇಕು ಅಂತ ಹೇಳ್ತಾರೆ. ಈ ಆಹ್ವಾನವನ್ನು ಸ್ವೀಕರಿಸುವ ಮೊದಲು ಅಲೆಕ್ಸಾಂಡರ್ ಬಾಲಕನಿಗೆ ಅರಿಸ್ಟಾಟಲ್ ಗುರುವಾಗಬೇಕು ಅಂತ ಬಂದಾಗ ಆಳವಾಗಿ ಅರಿಸ್ಟಾಟಲ್ ಯೋಚನೆ ಮಾಡ್ತಾರೆ. ಹೌದು, ಮ್ಯಾಸಿಡೋನಿಯಾದ ರಾಜಮನೆತನಕ್ಕೂ ಅವರ ಕುಟುಂಬಕ್ಕೂ ಹಳೆಯ ಸಂಬಂಧವಿತ್ತು ಸ್ನೇಹಿತರೆ. ಅರಿಸ್ಟಾಟಲ್ ಅವರ ತಂದೆ ನಿಕೋಮಾಕಸ್ ಮ್ಯಾಸಿಡೋನಿಯಾ ರಾಜಮನೆತನದೊಂದಿಗೆ ಸಂಬಂಧ ಹೊಂದಿದ ವೈದ್ಯರಾಗಿದ್ದರು. ಅಂದರೆ ಅರಿಸ್ಟಾಟಲ್ ಅವರ ತಂದೆ ಈ ಒಂದು ಅಲೆಕ್ಸಾಂಡರ್ ಕುಟುಂಬಕ್ಕೆ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರು. ಆದ್ದರಿಂದ ರಾಜ ಫಿಲಿಪ್ನ ಆಹ್ವಾನವನ್ನು ಅರಿಸ್ಟಾಟಲ್ ಒಪ್ಪಿಕೊಂಡರು. ಅದಕ್ಕೆ ದೊಡ್ಡ ಕಾರಣವೂ ಇತ್ತು. ಹೌದು, ಅರಿಸ್ಟಾಟಲ್ ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿದರು. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಶಿಕ್ಷಣ ನೀಡಿದರೆ ಒಬ್ಬ ವ್ಯಕ್ತಿ ಬದಲಾಗಬಹುದು, ಆದರೆ ಭವಿಷ್ಯದ ರಾಜನಿಗೆ ಉತ್ತಮ ಶಿಕ್ಷಣ ನೀಡಿದರೆ ಒಂದು ಸಂಪೂರ್ಣ ಸಾಮ್ರಾಜ್ಯದ ಭವಿಷ್ಯವೇ ಬದಲಾಗಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಯೋಚನೆ ಅವರನ್ನು ಆಕರ್ಷಿಸಿತು. ಅರಿಸ್ಟಾಟಲ್ ಆಹ್ವಾನವನ್ನು ಸ್ವೀಕರಿಸಿ ಹೀಗೆ ವಿಶ್ವ ಇತಿಹಾಸದ ಅತ್ಯಂತ ಗುರು ಶಿಷ್ಯ ಸಂಬಂಧವನ್ನು ಒಂದಕ್ಕೆ ಆರಂಭ ಮಾಡ್ತಾರೆ. ಹೌದು, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಮತ್ತು ಇತರ ರಾಜಕುಮಾರರಿಗೆ ಪ್ರಕೃತಿ ಮಧ್ಯೆ ಶಿಕ್ಷಣ ನೀಡಲಾಯಿತು. ಇದು ಕೇವಲ ಪುಸ್ತಕ ಓದುವ ಶಾಲೆಯಾಗಿರಲಿಲ್ಲ ಸ್ನೇಹಿತರೆ. ಮರಗಳ ನೆರಳಿನ ಕೆಳಗೆ ನಡೆಯುವ ಚರ್ಚೆ ಇಡೀ ದೇಶವನ್ನು ತಿರುಗಿ ನೋಡೋ ಹಾಗೆ ಮಾಡ್ತಾ ಇತ್ತು. ವಿಜ್ಞಾನ, ಇನ್ನಿತರ ಕಲೆಗಳನ್ನು ಕಲಿಸ್ತಾ ಇದ್ರು. ಒಂದು ದಿನ ಅರಿಸ್ಟಾಟಲ್ ಅಲೆಕ್ಸಾಂಡರನ್ನು ಕೇಳ್ತಾರೆ. ಅಲೆಕ್ಸಾಂಡರ್ ಒಬ್ಬ ಮಹಾನ್ ರಾಜನ ಅತ್ಯಂತ ದೊಡ್ಡ ಶಕ್ತಿಶಾಲಿ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಅಲೆಕ್ಸಾಂಡರ್ ತಕ್ಷಣ ಉತ್ತರಿಸ್ತಾನೆ,
ಅವನ ಸೇನೆ ಅಂತ. ಆಗ ಅರಿಸ್ಟಾಟಲ್ ಮಂದಹಾಸದಿಂದ ನಗ್ತಾರೆ. ಸೇನೆ ರಾಜ್ಯವನ್ನು ರಕ್ಷಿಸ್ಬೋದು, ಆದರೆ ಜ್ಞಾನವೇ ರಾಜನನ್ನು ರಕ್ಷಿಸುತ್ತೆ. ಕೋಪದಲ್ಲಿ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರ ಸಾವಿರಾರು ಸೈನಿಕರ ಜೀವವನ್ನು ಕಸಿದುಕೊಳ್ಬೋದು ಅಂತ ಹೇಳ್ತಾರೆ. ಈ ಮಾತು ಅಲೆಕ್ಸಾಂಡರ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು ಸ್ನೇಹಿತರೆ. ಅರಿಸ್ಟಾಟಲ್ ಅವರಿಗೆ ತಿಳಿದ ವಿದ್ಯೆಯೆಲ್ಲ ಅಲೆಕ್ಸಾಂಡರ್ಗೆ ಹೇಳ್ತಾ ಹೋದರು. ರಾಜಕೀಯ ಶಾಸ್ತ್ರವನ್ನು ಬೋಧಿಸಿದ್ರು. ರಾಜ್ಯವನ್ನು ಹೇಗೆ ನಡೆಸಬೇಕು, ಆಡಳಿತಗಾರನ ಜವಾಬ್ದಾರಿ ಏನು, ಜನರೊಂದಿಗೆ ಹೇಗೆ ವರ್ತನೆ ಮಾಡಬೇಕು ಅಂತ ತಿಳಿಸಿದ್ರು. ಅಧಿಕಾರ ದೊರಕುವುದು ದೊಡ್ಡ ವಿಷಯವಲ್ಲ, ಆ ಅಧಿಕಾರವನ್ನು ಹೇಗೆ ಬಳಸ್ತೀವೋ ಅದೇ ದೊಡ್ಡ ವ್ಯಕ್ತಿತ್ವದ ನಿರ್ಧಾರ ಅಂತ ಬೋಧಿಸಿದ್ರು. ಅವರ ಸಾಹಿತ್ಯವನ್ನು ಕಲಿಸಿದ್ರು. ವಿಶೇಷವಾಗಿ ಹೋಮರ್ನ ಮಹಾಕಾವ್ಯವಾದ ಇಲಿಯಡ್ ಅಲೆಕ್ಸಾಂಡರ್ನ ಮನಸ್ಸಿಗೆ ಆಳವಾದ ಪ್ರಭಾವ ಬೀರಿತ್ತು. ಅದರಲ್ಲಿ ವೀರರ ಕಥೆಗಳು ಮತ್ತು ಕಲ್ಪನೆಯ ಈ ಅನೇಕ ಕಥೆಗಳು ಅಲೆಕ್ಸಾಂಡರ್ ಮನಸ್ಸಿಗೆ ಆಳವಾಗಿ ಪ್ರಭಾವವನ್ನು ಕಂಡಿತ್ತು. ಅಲೆಕ್ಸಾಂಡರ್ಗೆ ಅಕಿಲೀಸ್ನಂತಹ ವೀರನಾಗಬೇಕು ಅಂತ ಕೂಡ ಆಸೆ ಇತ್ತು. ಆದರೆ ಅರಿಸ್ಟಾಟಲ್ ಕೇವಲ ಯುದ್ಧದ ವೀರತ್ವವನ್ನೇ ಬೋಧಿಸಲಿಲ್ಲ, ಪ್ರಶ್ನೆಗಳನ್ನು ಕಲಿಸಿದರು. ಪ್ರಶ್ನೆ ಹೇಗೆ ಕೇಳಿಸ್ಬೇಕು, ತರ್ಕ ಯಾವ ರೀತಿ ಮಾಡಬೇಕು ಅಂತ ತಮ್ಮ ಗುರು ಪ್ಲೇಟೋ ಹತ್ರ ಕಲಿತಿದಂತಹ ಕೆಲವೊಂದು ವಿದ್ಯೆಗಳನ್ನು ನೀಡ್ತಾ ಹೋದರು. ಕಾಣೋದೆಲ್ಲ ನಂಬಬೇಡ, ಹೇಗೆ ಏಕೆ ಈ ಪ್ರಶ್ನೆಗಳನ್ನು ನೀನು ಹುಡುಕು ಅಂತ ಹೇಳಿದ್ರು. ಅಲೆಕ್ಸಾಂಡರ್ ತನ್ನ ಗುರುವನ್ನು ಅಪಾರ ಗೌರವದಿಂದ ನೋಡ್ಕೊಳ್ತಾ ಇದ್ದ. ವರ್ಷಗಳು ಕಳೆದಂತೆ ಅಲೆಕ್ಸಾಂಡರ್ ಯುವಕನಾಗ್ತಾನೆ. ನಂತರ ಮ್ಯಾಸಿಡೋನಿಯಾದ ರಾಜನಾಗ್ತಾನೆ. ಅಧಿಕಾರ ಬಂತು, ಕೈಯಲ್ಲಿ ಕತ್ತಿ ಇತ್ತು, ಆದರೆ ಅವನ ಮನಸ್ಸಿನಲ್ಲಿ ತನ್ನ ಗುರು ಕಲಿಸಿದ ಜ್ಞಾನವೂ ಕೂಡ ಇತ್ತು. ಅವನು ಯುದ್ಧಗಳನ್ನು ಗೆಲ್ತಾ ಹೋಗ್ತಾನೆ. ಪರ್ಷಿಯನ್ ಸಾಮ್ರಾಜ್ಯವನ್ನು ಸೋಲಿಸ್ತಾನೆ. ಈಜಿಪ್ಟ್ನಿಂದ ಭಾರತದ ಉಪಖಂಡದ ಗಡಿವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಅವನ ಸೈನ್ಯ ಮತ್ತು ಹೊಸ ಹೊಸ ಪ್ರದೇಶಗಳಲ್ಲಿ ಸಾಗಿದಂತೆ ಗ್ರೀಕ್ ಭಾಷೆ, ಕಲೆ, ತತ್ವ, ಸಂಸ್ಕೃತಿ ದೂರದ ಪ್ರದೇಶಗಳಿಗೆಲ್ಲ ಹರಡಿತು. ಇತಿಹಾಸ ಅವನನ್ನು ಅಲೆಕ್ಸಾಂಡರ್ ದಿ ಗ್ರೇಟ್, ಮಹಾನ್ ಅಲೆಕ್ಸಾಂಡರ್ ಅಂತ ಕೂಡ ನೆನಪಿಸಿಕೊಳ್ತು. ಆದರೆ ಈ ಮಹಾನ್ ವಿಜಯ ಹಿಂದೆ ಇರುವಂತಹ ಒಬ್ಬ ಗುರು ಅರಿಸ್ಟಾಟಲ್ ಅಂತ ನಾವು ಹೇಳ್ಬೋದು. ಒಂದು ಕಡೆ ಅಲೆಕ್ಸಾಂಡರ್ ಹೇಳ್ತಾರೆ, ನನ್ನ ಗುರು ನನ್ನ ಕೈಗೆ ಕತ್ತಿಯನ್ನು ನೀಡಿದರು, ಆದರೆ ಯಾಕೆ, ಹೇಗೆ, ಯಾವಾಗ ಬಳಸಬೇಕು ಅನ್ನೋದು ನನಗೆ ತುಂಬ ಸೂಕ್ತವಾಗಿ ನೀಡಿದ್ರು ಅಂತ ಅಲೆಕ್ಸಾಂಡರ್ ಹೇಳ್ಕೊಳ್ತಾರೆ. ಅರಿಸ್ಟಾಟಲ್ ಒಬ್ಬ ವಿದ್ಯಾರ್ಥಿಗೆ ಪಾಠ ಹೇಳಿದ್ರು, ಆದರೆ ಆ ವಿದ್ಯಾರ್ಥಿ ಮುಂದೆ ವಿಶ್ವ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಅಂತ ಅನ್ನೋದು ಕೂಡ ಅಷ್ಟೇ ಸತ್ಯ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಅವರ ಗುರು ಶಿಷ್ಯ ಸಂಬಂಧ ಕೇವಲ ಬೋಧನೆ ಮತ್ತು ಕಲಿಯುವಿಕೆ ಸೀಮಿತವಾಗಿರಲಿಲ್ಲ. ವೈಯಕ್ತಿಕ ನಂಬಿಕೆ, ದಾರ್ಶನಿಕ ಉದ್ದೇಶಗಳು ಕೂಡ ಅಲ್ಲಿ ಮುಖ್ಯವಾಗಿದ್ವು. ವೈಜ್ಞಾನಿಕ ಸಂಶೋಧನೆ, ಹಸಿವಿನ ಸಂಗಮವಾಗಿತ್ತು. ಅರಿಸ್ಟಾಟಲ್ ನೀಡಿದ ನೀತಿಶಾಸ್ತ್ರ, ರಾಜಕೀಯ ನೀತಿ, ಸಂಸ್ಕೃತಿಯ ಪಾಠಗಳು ಅಲೆಕ್ಸಾಂಡರ್ ಕಟ್ಟಿದ ಬೃಹತ್ ಸಾಮ್ರಾಜ್ಯದ ಅಡಿಪಾಯದಲ್ಲಿ ಹಾಸುಹೊಕ್ಕಾಗಿದ್ವು. ಇಂದಿಗೂ ಇತಿಹಾಸವನ್ನು ನಾವು ನೋಡಿದಾಗ ಶಿಕ್ಷಣದ ಮಹತ್ವ, ಒಬ್ಬ ಸಮರ್ಥ ಗುರು ಹೇಗೆ ಒಬ್ಬ ವ್ಯಕ್ತಿಯನ್ನು ವಿಶ್ವ ವಿಜೇತನಾಗಿ ರೂಪಿಸಬಲ್ಲ ಎಂಬುದಕ್ಕೆ ಜ್ವಲಂತ ಉದ್ದೇಶ ಹಾಗೂ ಉದಾಹರಣೆ ಅಲೆಕ್ಸಾಂಡರ್ ಅಂತ ನಾವು ಹೇಳ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.